ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಇದ್ದರೆ ಏನಾಗುತ್ತೆ, ಏನು ತೊಂದರೆಗಳು ಆಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡ್ತಿದ್ದೀರಾ? ಎಚ್ಚರ, ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಅತಿ ಲ್ಯಾಪ್ಟಾಪ್ನ ಮುಂದೆ ಕುಳಿತು ಕೆಲಸ ಮಾಡೋದ್ರಿಂದ ನಿಮ್ಮ ಶರೀರದ ಹಲವಾರು ತೊಂದರೆಗಳನ್ನು ಉಂಟು ಮಾಡುತ್ತದೆ. ಅದೇನಂತ ನೋಡ್ತಾ ಹೋಗೋಣ. ನೀವು ಕೂಡ ತುಂಬ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಳ್ತೀರಾ. ನಿಮ್ಮ ಜೀವನದ ಡಿಜಿಟಲ್ ಸಾಧನಗಳೊಂದಿಗೆ ತುಂಬ ಹತ್ತಿರವಾಗಿರ್ತಿದೆ. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಸ್ ಮತ್ತು ಟ್ಯಾಬ್ಲೆಟ್ಸ್ ನಮ್ಮ ಕೆಲಸ, ಮನೋರಂಜನೆ ಹಾಗೂ ಸಾಮುದಾಯಿಕ ಅವಿಭಾಜ್ಯ ಅಂಗವಾಗಿದೆ. ಆದರೆ ಅನುಕೂಲ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ಸುಮ್ಮನೆ ದೀರ್ಘಕಾಲದಿಂದ ಗ್ಯಾಜೆಟ್ಸ್ನ ಇಟ್ಕೊಳ್ಳೋದ್ರಿಂದ ತುಂಬ ಕಣ್ಣಿಗೆ, ಆರೋಗ್ಯ, ಏಕಾಗ್ರತೆ ಮೇಲೆ ಒತ್ತಡ ಬೀರುತ್ತೆ. ಓಕೆನಾ. ಲ್ಯಾಪ್ಟಾಪ್ ನೋಡುವಾಗ ನಮ್ಮ ತಲೆಯನ್ನು ತುಂಬ ಮುಂದಕ್ಕೆ ಬಾಗಿಸುತ್ತೇವೆ. ಹಾಗಾಗಿ ಕತ್ತು ನೋವು ಬರ್ಬೋದು. ನೆಕ್ಸ್ಟು ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡು ನೀವೇನ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಕಣ್ಣು ನೋವು ಕೂಡ ಬರ್ಬೋದು. ಓಕೆನಾ. ಲ್ಯಾಪ್ಟಾಪ್ಗಳಲ್ಲಿ ಕೆಲಸ ಮಾಡುವಾಗ ನಾವು ತಪ್ಪಾಗಿ ಕುಳಿತುಕೊಳ್ಳುತ್ತೇವೆ. ಸತತವಾಗಿ ಸೊಂಟ ನೋವು ಬರ್ಬೋದು. ನೆಕ್ಸ್ಟು ದುರ್ಬಲತೆ ಕೂಡ ಕಾರಣ ಆಗ್ಬೋದು. ಡಿಜಿಟಲ್ಸ್ ದಿನದಲ್ಲಿ ನೀವು ಕೂಡ ತುಂಬ ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡು ನೋಡೋದ್ರಿಂದ ನಿಮ್ಮ ನೀಲಿ ಬೆಳಕು ನಿಮ್ಮ ಕಣ್ಣಿನ ಸುತ್ತು ಕೆಂಪು ಬರುತ್ತೆ. ನೆಕ್ಸ್ಟು ತಲೆನೋವು ಕೂಡ ಜಾಸ್ತಿ ಆಗುತ್ತೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಕೂಡ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಹೊತ್ತು ನೋಡೋಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಬ್ರೇಕ್ ತಗೊಂಡು ಅವಾಗ ಒಂದು 30 ಮಿನಿಟ್ಸ್ ಆರ್ 10 ಮಿನಿಟ್ಸ್ ನೋಡ್ತಾ ಇರಿ. ಜಾಸ್ತಿ ಸ್ಕ್ರೀನ್ ನೋಡ್ತಾ ಇರಬೇಕಾದ್ರೆ ಟ್ಯಾಪ್ ಮಾಡ್ತಾಯಿರಿ. ಫಾರ್ ಎಕ್ಸಾಂಪಲ್ ಕಣ್ಣು ಮುಚ್ಚೋದು, ಕಣ್ಣು ತೆಗಿಯೋದು, ಈ ಥರ ಮಾಡ್ತಾಯಿದ್ರೆ ನಿಮಗೆ ಒಂದ್ಸರಿ ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಫುಲ್ಲು ವೆಟ್ಟಾಗುತ್ತೆ ನಿಮ್ಮ ಐಸು. ಅವಾಗ ನಿಮಗೆ ದೀರ್ಘಕಾಲ ಒಳ್ಳೆಯದಾಗುತ್ತೆ. ಓಕೆನಾ. ಸಾಮಾಜಿಕ ಮಾಧ್ಯಮ ಮತ್ತು ಇಮೇಲ್ಗಳಂತಹ ಸೂಚನೆಗಳು ನಿಮ್ಮ ಯೋಚನೆಯಲ್ಲಿ ಮತ್ತು ಉತ್ಪನ್ನ ಕಡಿಮೆ ಮಾಡಬಹುದು. ಹೀಗಾಗಿ ಲ್ಯಾಪ್ಟಾಪ್ ಮುಂದೆ ದೀರ್ಘಕಾಲ ಕುಳ್ಕೋಬಾರ್ದು. ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಓಕೆನಾ. ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ, ಕಂಪ್ಯೂಟರ್ಗಳು ಮತ್ತು ಫೋನ್ಗಳು, ಟ್ಯಾಬ್ಲೆಟ್ಸ್ಗಳು ಮತ್ತು ಟಿ ವಿಗಳನ್ನು ಜಾಸ್ತಿ ನೋಡೋಕ್ಕೆ ಹೋಗಬಾರ್ದು. ನೀವು ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡು ಕೂಡ ನೋಡೋಕ್ಕೆ ಹೋಗಬಾರ್ದು. ಓಕೆನಾ. ನೋಡ್ತಾ ಇರಬೇಕಾದ್ರೆ ಕಣ್ಣುಗಳನ್ನ ಟ್ಯಾಪ್ ಮಾಡ್ತಾಯಿರಿ. ಆವಾಗ ನಿಮಗೆ ಯಾವುದೇ ತೊಂದರೆಗಳು ಉಂಟಾಗಲ್ಲ. ಕಣ್ಣಿನ ನೋವು ಅಂತ ಇದ್ದರೆ ನೀವು ಒಂದು ಗ್ಲಾಸ್ ಹಾಕ್ಕೊಂಡು ಯೂಸ್ ಮಾಡಿ. ನಿಮ್ಮ ಕಣ್ಣಿನ ಸ್ನಾಯು ಹೊಡೆತದಿಂದ ಉಂಟಾಗುತ್ತದೆ. ಕಣ್ಣಿನ ರೆಪ್ಪೆ, ಕಣ್ಣುಗಳು ತುಂಬ ರೆಡ್ ಆಗುತ್ತೆ. ಓಕೆನಾ. ಕಣ್ಣುಗಳು ಒಣಗುತ್ತೆ. ಓಕೆನಾ. ಜಾಸ್ತಿ ರೇಸ್ ಬರೋದ್ರಿಂದ, ಬ್ಲೂ ರೇಸ್ ಬರೋದ್ರಿಂದ ನಿಮಗೆ ಕಣ್ಣುಗಳು ಅವಾಗವಾಗ ಒಣಗುತ್ತೆ. ಆವಾಗ ನೀವು ಟ್ಯಾಪ್ ಮಾಡಬೇಕು. ಆವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಅವಾಗವಾಗ ಮಂಜಾಗುತ್ತೆ. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಜಾಸ್ತಿ ಕೂಡ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದು. ನಿಮ್ಮ ಯಾವುದೇ ಲ್ಯಾಪ್ಟಾಪ್ನ ನೀವು ತೊಡೆ ಮೇಲೆ ಇಟ್ಕೊಂಡು ಯಾವತ್ತೂ ಯೂಸ್ ಮಾಡಬೇಡಿ. ಯಾಕಂದರೆ ಹೀಟ್ ಆಗುತ್ತೆ ಕೆಳಗಡೆ. ಓಕೆನಾ. ನೀವು ಜಾಸ್ತಿ ಹೊತ್ತು ಯೂಸ್ ಮಾಡ್ದಂಗೆಲ್ಲ ಅದು ಪ್ರೊಸೆಸ್ ಆಗ್ತಿರ್ಬೇಕಾದ್ರೆ ನಿಮಗೆ ಕೆಳಗಡೆ ಚರ್ಮ ಎಲ್ಲ ಸುಟ್ಟೋಗೋ ಥರ ಆಗುತ್ತೆ. ಓಕೆನಾ. ಇದೇ ತೊಂದರೆ ಆಗುತ್ತೆ. ನೆಕ್ಸ್ಟು ನೆಕ್ ಆ್ಯಂಡ್ ಶೋಲ್ಡರ್ ಪೈನ್ ಬರುತ್ತೆ. ನೀವು ಜಾಸ್ತಿ ಹೊತ್ತು ಟ್ಯಾಪ್ ಮಾಡ್ತಾ ಇದ್ದರೆ ಬಗ್ಗಿ ನೋಡ್ತಾ ಇರ್ತೀರ, ಆವಾಗ ತುಂಬ ಅಪಾಯ ಆಗುತ್ತೆ. ಇಷ್ಟು ಎಲ್ಲನೂ ಕೂಡ ಇದೆ. ನೆಕ್ಸ್ಟು ನಿರಂತರ ಟೈಪಿಂಗ್ ಮತ್ತು ಬಳಕೆ ಅಪಾಯ ನೋಡ್ಕೊಳ್ಳಿ. ನಿಮ್ಮ ಕೆಲಸ ನಿರಂತರವಾಗಿ ಟೈಪ್ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಓಕೆನಾ. ಜಾಸ್ತಿ ಹೊತ್ತು ಟೈಪ್ ಮಾಡೋದು ತುಂಬ ತಪ್ಪು. ಸಮಸ್ಯೆಗಳನ್ನು ತುಂಬ ಕಾರುತ್ತವೆ. ಇನ್ಫೆಕ್ಷನ್ ಕೂಡ ಆಗುತ್ತೆ. ಓಕೆನಾ. ಜಾಸ್ತಿ ಯೂಸ್ ಮಾಡಬಾರ್ದು. ನೋಡ್ಕೊಳ್ಳಿ. ಲಕ್ಷಣಗಳು: ನೋವು, ಸುಡುವಿಕೆ ಅಥವಾ ಮೊರಗೊಟ್ಟುವಿಕೆ, ಕೈಗಳು, ಬೆರಳುಗಳು, ಮೊಣಕಾಲಿನ ದುರ್ಬಲತೆ, ವಸ್ತು ಹಿಡಿದುಕೊಳ್ಳುವುದು ತೊಂದರೆ, ಕೈಕಾಲುಗಳು ಚಾಚುವುದು ತೊಂದರೆ ಆಗುತ್ತದೆ. ಬೆನ್ನು ನೋವು ಕೂಡ ಬರುತ್ತೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಮೆಂಟಲಿ ಹೆಲ್ತ್ ಇಶ್ಯೂ ಕೂಡ ಬರುತ್ತೆ. ನಿದ್ರೆ ಸಮಸ್ಯೆ, ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಬರುತ್ತೆ. ನಮಗೆ ನಿದ್ದೆ ಜಾಸ್ತಿ ಬರಬೇಕಂದ್ರೆ ಮೆಲಟೋನಿನ್ ಅನ್ನೋ ಒಂದು ಬಿಡುಗಡೆ ಆಗಬೇಕು ಬ್ರೈನಲ್ಲಿ. ಆವಾಗ ಮಾತ್ರ ನಿಮಗೆ ನಿದ್ದೆ ಜಾಸ್ತಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಹೊತ್ತು ಯೂಸ್ ಮಾಡ್ಕೋಬೇಡಿ. ನೈಟ್ ಹೊತ್ತು ಮಾತ್ರ ಯೂಸ್ ಮಾಡಲೇಬೇಡಿ. ಓಕೆನಾ. ಅಕಸ್ಮಾತ್ ಯೂಸ್ ಮಾಡೋಂಗಿದ್ರೆ ಕತ್ಲಲ್ಲಿ ಯೂಸ್ ಮಾಡಬೇಡಿ. ಟಾರ್ಚ್ ನಿಮಗೆ ಲೈಟ್ ಹಾಕ್ಕೊಂಡು ಯೂಸ್ ಮಾಡಿ. ಆವಾಗ ನಿಮಗೆ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ. ಇದನ್ನೆಲ್ಲ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.